ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ನೂತನ ಡೈರಿ ಕಟ್ಟಡ, ಬಿಎಂಸಿ ಘಟಕ, ಸಾಮೂಹಿಕ ಹಾಲು ಕರೆಯುವ ಯಂತ್ರಗಳ ಘಟಕದ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕೋಚಿಮಲ್ ಅಧ್ಯಕ್ಷ ಕೆವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ಕೋಚಿಮಲ್ ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ, ಉಲ್ವಾಡಿ ಬಾಬುರವರು ನೆರವೇರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆ ವೆಂಕಟೇಶ್ ಗೌಡ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೋಚಿಮಲ್ ನಿರ್ದೇಶಕ ಉಲ್ವಾಡಿ ಬಾಬುರವರು ಮಾತನಾಡಿ, ಅತಿ ಹೆಚ್ಚು ಬಿಎಂಸಿ ಕೇಂದ್ರಗಳು ಹೊಂದಿರುವ ತಾಲೂಕು ಆಗಿದ್ದು, ಆಹಾರ ಭದ್ರತೆ ಕಾಯ್ದೆ ಬಂದ ಮೇಲೆ ಗುಣಮಟ್ಟದ ಹಾಲು ನೀಡುವಲ್ಲಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಎಂಎಲ್ಸಿ ಅನಿಲ್ ಕುಮಾರ್ ಅವರು ಮಾತನಾಡಿ, ಕೋಚಿಮಲ್ ಅಧ್ಯಕ್ಷರಾಗಿ ಕೆವೈ ನಂಜೇಗೌಡ ಅಧಿಕಾರ ವಹಿಸಿಕೊಂಡ ಮೇಲೆ ಎರಡೂ ಜಿಲ್ಲೆಗಳಲ್ಲಿ ಎಂವಿಕೆ ಗೋಲ್ಡ್ ಐಸ್ ಕ್ರೀಂ ಘಟಕ, ಕೋಲಾರದಲ್ಲಿ ಸೋಲಾರ್ ಘಟಕ ಏಕಕಾಲದಲ್ಲಿ ಚಾಲನೆ ಕೊಟ್ಟಿರುವುದು ಮೆಚ್ಚುವಂತಹ ಕಾರ್ಯವಾಗಿದೆ ಎಂದು ತಿಳಿಸಿದರು. ಕೋಚಿಮಲ್ ಅಧ್ಯಕ್ಷ ಕೆವೈ ನಂಜೇಗೌಡರವರು ಮಾತನಾಡಿ, ಮಂತ್ರಿಗಳಾದ ಡಾಕ್ಟರ್ ಎಂಸಿ ಸುಧಾಕರ್, ಬೈರ್ತಿ ಸುರೇಶ್, ಎರಡೂ ಜಿಲ್ಲೆಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ವಿಭಜನೆ ಆಗಿರುವ ಹಾಲು ಒಕ್ಕೂಟದ ಸಮಸ್ಯೆ ಬಗೆಹರಿಸುವ ಮೂಲಕ 1 ವರ್ಷದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ 1,30,000 ಲೀಟರ್ ಹಾಲು ಉತ್ಪಾದನೆ ಮಾಡುತ್ತಿರುವ ಸಮಸ್ತ ತಾಲೂಕಿನ ಹಾಲು ಉತ್ಪಾದಕರಿಗೆ ಅಭಿನಂದನೆಗಳು ಸಲ್ಲಿಸಿದರಲ್ಲದೆ, ಸರ್ಕಾರ ಹಾಲು ಉತ್ಪಾದನೆಗೆ ಪ್ರೋತ್ಸಾಹಧನ ನೀಡುತ್ತಿದ್ದರೂ ಖಾಸಗಿ ಡೈರಿಗಳ ಮೇಲೆ ವ್ಯಾಮೋಹ ಹೆಚ್ಚಿದೆ ಎಂದು ಅಸಮಾಧಾನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಕೋಚಿಮಲ್ ವ್ಯವಸ್ಥಾಪಕರಾದ ಮದನ್, ಉಪ ವ್ಯವಸ್ಥಾಪಕರಾದ ಮಹೇಶ್, ಡಿಎಂ ಸೇರಿದಂತೆ 500 ಗ್ರಾಮ ಪಂಚಾಯತ್ ಸದಸ್ಯರುಗಳು, ಕಾರ್ಯಕಾರಿ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ, ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ನನ್ನ ಅವಧಿಗಿಂತ ಮುಂಚೆ ಸುಮಾರು 13 ಬಿಎಂಸಿಗಳಿತ್ತು. ಇವತ್ತು ಸುಮಾರು 43 ಬಿಎಂಸಿಗಳು ಇವತ್ತು ಕಾರ್ಯಾಚರಣೆಯಲ್ಲಿದೆ. ಇವತ್ತು ಇನ್ನೊಂದು ವಿಶೇಷ ಅಂದರೆ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ತಾಲೂಕು ಚಿಂತಾಮಣಿ ತಾಲೂಕು ಸುಮಾರು 1,30,000 ಲೀಟರ್ ಇವತ್ತು ಹೆಚ್ಚಿಗೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಕೂಡ ಇವತ್ತು ಹೆಸರು. ಅದೇ ರೀತಿ ಎಲ್ಲ ರೈತರು ಮತ್ತು ಎಲ್ಲ ಹಾಲು ಉತ್ಪಾದಕರು ಏನಿವತ್ತು ನಮ್ಮ ಆಹಾರ ಭದ್ರತೆ ಕಾಯ್ದೆ ಬಂದ ಮೇಲೆ ಇವತ್ತು ಗುಣಮಟ್ಟದ ಹಾಲನ್ನು ಕೊಡುವ ವಿಚಾರವಾಗಲೂ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಪ್ರಥಮ ಸ್ಥಾನದಲ್ಲಿ ಇವತ್ತು ಇದೆ. ಸುಮಾರು 100% ಒಳ್ಳೆಯ ಗುಣಮಟ್ಟದ ಹಾಲು ಕೊಡ್ತಕ್ಕಂಥ ಇವತ್ತು ರೈತರು ಕೂಡ ಇವತ್ತು ನಮ್ಮ ಪಾಲ್ಗೊಂಡಿದ್ದಾರೆ. ಆಗ್ತಾ ಇದೆ. ವಿಶೇಷವಾಗಿ ನಂಜೇಗೌಡರು ಮತ್ತು ಇವತ್ತು ಆಡಳಿತ ಮಂಡಳಿ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ ನಾವು ಗುಣಕ್ಕೆ ಮತ್ಸರ ಇರಬಾರ್ದು ಅಂತ ಹೇಳ್ತಾರೆ. ಇವತ್ತು ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ ಒಂದು ಎಂವಿಕೆ ಗೋಲ್ಡ್ ಡೈರಿ, ಇನ್ನೊಂದು ಕಡೆ ಐಸ್ ಕ್ರೀಮ್ ಘಟಕ, ಅದ್ರ ಜೊತೆಗೆ ಕೋಲಾರದಲ್ಲಿ ಸೋಲಾರ್ ಘಟಕ, ಇವೆಲ್ಲವನ್ನ ಏಕಕಾಲಕ್ಕೆ ಏಕಕಾಲಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ಮಾಡ್ತಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಕೂಡ ನಾವೆಲ್ಲ ಮೆಚ್ಚಬೇಕಾಗಿದೆ. ಬಹುಶಃ ಇವತ್ತು ನಾವು ನಮ್ಮ ಜಿಲ್ಲಾ ಸಚಿವರಾದಂತಹ ಸುಧಾಕರ್ ಸಾಹೇಬರನ್ನ ಮತ್ತು ಕೋಲಾರ ಜಿಲ್ಲಾ ಸಚಿವರಾದಂತಹ ಸುರೇಶ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವ್ರ ಸಹಕಾರವನ್ನು ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಸರ್ಕಾರದೊಂದಿಗೆ ಮುಖ್ಯಮಂತ್ರಿ ಸಹಕಾರದಿಂದ ಸುಧಾಕರ್ ನಮ್ಮ ಮಂತ್ರಿಗಳು ಮತ್ತೆ ನಮ್ಮ ಸುರೇಶ್ ಅವರು ಎಲ್ಲ 2 ಜಿಲ್ಲೆಯ ಶಾಸಕರ ಸಹಕಾರದಿಂದ ಸರ್ಕಾರ ಮುಖ್ಯಮಂತ್ರಿ ಸಹಕಾರ ಕೊಟ್ಟಿದ್ದರಿಂದ ವಿಭಜನೆ ಅಂತ ಏನು ಕೋರ್ಟಲ್ಲಿ ಇತ್ತು ಅದನ್ನು ಕ್ಲಿಯರ್ ಮಾಡಿಕೊಂಡು ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟು, ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟ ಮೇಲೆ 1 ವರ್ಷದಲ್ಲಿ, 1 ವರ್ಷ ಆಗಿತ್ತು ಸರ್ಕಾರ ಬಂದು, 1 ವರ್ಷದಲ್ಲಿ ಸೋಲಾರ್ ಪ್ಲಾಂಟ್ ಸುಮಾರು 70 ಕೋಟಿಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದು ತೀರ್ಮಾನ ತಗೊಂಡಿದ್ದು. ಐಸ್ ಕ್ರೀಮ್ ಸುಮಾರು 70-75 ಕೋಟಿಯಲ್ಲಿ. ಈ ಮೊನ್ನೆ ಎಕ್ಸ್ಟ್ರಾ ಕೊಟ್ಟಿದ್ದು ಲೆಕ್ಕ ಬಿಡಪ್ಪ, ನೀನ್ ತಗೊಂಡು ಎಕ್ಸ್ಟ್ರಾ ತಗೊಂಡಿದ್ದೆ ನಾವು. ಸುಮಾರು 70 ಕೋಟಿ ಐಸ್ ಕ್ರೀಮ್ ಪ್ಲಾಂಟ್, ಸುಮಾರು 68 ಕೋಟಿ ರೂಪಾಯಿ ಸೋಲಾರ್ ಪ್ಲಾಂಟ್, 220 ಕೋಟಿ ಎಂಬಿಕೆ ಗೋಲ್ಡನ್ ಡೈರಿ, ಮತ್ತೆ ನಿನ್ನೆ 120 ಕೋಟಿ ಮೆಗಾ ಡೈರಿಗೆ ಪ್ಯಾಕಿಂಗ್ ಮಿಷನ್ ಹಾಕುವಂತಹದ್ದು. ಈ 4 ಕಾರ್ಯಕ್ರಮಗಳು ಈ ಸರ್ಕಾರ ಬಂದಾದ ಮೇಲೆ ಆ ಒಂದು ಏನು ಪ್ರಾಬ್ಲಮ್ಸ್ ಇತ್ತು ವಿಭಜನೆ, ನಾವು ಯಾವುದೇ ಆಡಳಿತ ಮಾಡಿ ಏನು ತೀರ್ಮಾನ ತಗೊಳ್ಳಕ್ಕೆ ಅವಕಾಶ ಇರಲಿಲ್ಲೋ ಅದಕ್ಕೆ ಕ್ಲಿಯರ್ ಮಾಡಿಕೊಟ್ಟಿದ್ದಕ್ಕೆ ರೇಟ್ ಕೊಡೋದು, ಇವೆಲ್ಲ ಯೋಜನೆ ಕಾರ್ಯಕ್ರಮ ಕೊಡೋದು, ಅದ್ರ ಜೊತೆಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನ ತರಕ್ಕೆ ಅವಕಾಶ ಇದೆ. ಒಂದು ಕೆಲಸವನ್ನ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ತಮ್ಮ ಮುಂದೆ ಸವಿಸ್ತಾರವಾಗಿ ಹೇಳಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಏನಿವತ್ತು ಹಾಲು ಉತ್ಪಾದನೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು 1,30,30,000 ಲೀಟರ್ಗೂ
ಹೆಚ್ಚು ಇವತ್ತು ಏನು ದಾಟಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಸಮಸ್ತ ಹಾಲು ಉತ್ಪಾದಕರ ರೈತ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಒಂದು ನಿರಂತರವಾಗಿ ಪ್ರತಿ ತಿಂಗಳು ಏನಾದರೂ ಒಂದು ಆದಾಯ ಬರ್ತಕ್ಕಂಥ ಒಂದು ಕೆಲಸ ಏನಾದರೂ ರೈತರಿಗಿದ್ರೆ ಬಹುಶಃ ಈ ಹೈನೋದ್ಯಮದ ಒಂದು ಕೆಲಸವನ್ನು ನಾವು ಮಾಡಿದಾಗ, ಈ ಒಂದು ವೃತ್ತಿಯನ್ನು ನಾವು ಮುಂದುವರಿಸಿದಾಗ ಖಂಡಿತ ಒಂದು ಗೌರವದ ಜೀವನವನ್ನು ನಡೆಸುವಂಥದ್ದಕ್ಕೆ, ನಿರಂತರ ಒಂದು ಆದಾಯ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬೇಕಾಗತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಇಷ್ಟೆಲ್ಲ ಆದರೂ ಕೂಡ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಖಾಸಗಿ ಡೈರಿಗಳು ಬಹಳಷ್ಟು ಇದ್ದಾವೆ. ನಮ್ಮವರೇ ಬಹಳಷ್ಟು ಜನ ಖಾಸಗಿ ಡೈರಿಗಳಲ್ಲಿ ಏನೋ ಇಟ್ಕೊಂಡು ಹಾಲು ಶೇಖರಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೂ ಇವತ್ತು ಇಷ್ಟೆಲ್ಲ ಒಂದು ಸಹಕಾರವನ್ನು ಇವತ್ತು ಹಾಲು ಒಕ್ಕೂಟ ಕೊಡ್ತಾ ಇದ್ದರ ಜೊತೆಗೆ ಸರ್ಕಾರ ಕೂಡ ಇವತ್ತು ಪ್ರೋತ್ಸಾಹಧನ ಕೊಡ್ತಾ ಇದೆ. ಇನ್ನು 6 ತಿಂಗಳು ಪ್ರೋತ್ಸಾಹಧನ ಬಾಕಿ ಇದೆ ಅಂತೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಕಳೆದ 2-3 ತಿಂಗಳಿಂದ ನಾನು ಫೋನ್ ಮಾಡಿ ಇಲಾಖೆಯ ನಮ್ಮ ಮಂತ್ರಿಗಳನ್ನ ಕೇಳಿ ಯಾಕೆ ಬಿಡುಗಡೆ ಆಗಿಲ್ಲ ಅಂತೇಳಿ ಕೇಳಿದಾಗ, ಕಳೆದ ಅವಧಿ ಅಂದರೆ ಹಿಂದಿನ ಸರ್ಕಾರ ಏನು ನೀಡಬೇಕಾಗಿತ್ತು ಅವರು ಬಾಕಿ ಇಟ್ಕೊಂಡು ಹೋಗಿದ್ರ ಪರಿಣಾಮ ಇವತ್ತು ಆ ಹೊರೆ ಇವತ್ತು ನಮ್ಮ ಸರ್ಕಾರದ ಮೇಲೆ ಬಿದ್ದಿದೆ. ಆದರೂ ಇವತ್ತು ಒಂದು ಕಡೆ ಹಳೆ ಬಾಕಿಯನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಏನು ಇವತ್ತು ಹೆಚ್ಚುವರಿ ಉತ್ಪಾದನೆ ಆಗಿದೆ, ಇದು ಕೂಡ ಸರ್ಕಾರದ ಮೇಲೆ ಹೆಚ್ಚುವರಿ ಹೊರೆ ಆಗುತ್ತೆ. ಏನು ಹಿಂದೆ 7-7.5 ಲಕ್ಷ ಇತ್ತು, ಇವತ್ತು 12 ಲಕ್ಷ ದಾಟಿದೆ. ಈ ಹೊರೆ ಕೂಡ ಇವತ್ತು ಸರ್ಕಾರದ ಮೇಲೆ, ಆ ಒಂದು ಹೊಸದಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಹಾಲಿನ ಮೇಲೆ 5 ರೂಪಾಯಿ ಏನು ಪ್ರೋತ್ಸಾಹಧನ ಕೊಡುವಂಥದ್ದಿದೆ, ಅದು ಕೊಡುವಂಥ ಜವಾಬ್ದಾರಿ ಕೂಡ ಸರ್ಕಾರದಲ್ಲಿದೆ. ಖಂಡಿತ ನಾವು ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ.